ದ ಕಿಂಗ್ ಆಫ್ ಧರ್ಮ ಆರ್ ಧರ್ಮರಾಜ. ಈ ಹೆಸರು ಯುಧಿಷ್ಠಿರನಿಗೆ ಯಾಕೆ ಬಂತು? ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಅವನು ಧರ್ಮದ ಹಾದಿಯಲ್ಲಿದ್ದ, ಅದಕ್ಕೆ ಧರ್ಮರಾಯನ ಹೆಸರು ಬಂತು ಅಂತ. ಹಾಗಿದ್ರೆ ಅರ್ಜುನ, ಭೀಮ, ನಕುಲ, ಸಹದೇವ ಧರ್ಮದ ಹಾದಿಯಲ್ಲಿರ್ಲಿಲ್ವಾ? ಇದ್ರು. ಆದ್ರೂ ಇವ್ರು ಯಾರಿಗೂ ಬರ್ತಿರುವಂತಹ ಈ ಹೆಸರು ಯುಧಿಷ್ಠಿರನಿಗೆ ಯಾಕೆ ಬಂತು? ನೋಡ್ತಾ ಹೋಗೋಣ. ಪಾಂಡವರ ಇವರಲ್ಲೂ ಧರ್ಮ ಇತ್ತು, ಆದ್ರೆ ಯುಧಿಷ್ಠಿರನ ಧರ್ಮದ ಪರಾಕಾಷ್ಠೆ ಎಷ್ಟರ ಮಟ್ಟಿಗೆ ಇತ್ತು ಎಂಬುದಕ್ಕೆ ಈ ಒಂದು ಚಿಕ್ಕ ಕಥೆ ಸಾಕ್ಷಿಯಾಗುತ್ತೆ. ಈ ಕಥೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದ್ರಿಂದ ಚಿಕ್ಕದಾಗಿ ಹೇಳ ಟ್ರೈ ಮಾಡ್ತೀನಿ. ಪಾಂಡವರು ವನವಾಸದಲ್ಲಿದ್ದಾಗ ಒಬ್ಬ ಬ್ರಾಹ್ಮಣ ಬಂದು ತನಗೆ ದಯವಿಟ್ಟು ಸಹಾಯ ಮಾಡಿ, ನಾನು ನಮ್ಮ ಆಶ್ರಮದ ಪಕ್ಕದಲ್ಲಿದ್ದಂತಹ ಒಂದು ಮರಕ್ಕೆ ಅರಣಿಯನ್ನ ನೇತಾಕಿದೆ. ಒಂದು ಜಿಂಕೆ ಬಂದು ತನ್ನ ಮೈಯನ್ನ ಆ ಮರಕ್ಕೆ ಉಜ್ಕೊಳ್ತಿರ್ಬೇಕಾದ್ರೆ ಆ ಅರಣಿ ಹೋಗಿ ಆ ಜಿಂಕೆಯ ಕೊಂಬಲ್ಲಿ ಸಿಕ್ಕಾಕೋಬಿಟ್ಟಿದೆ. ಆ ಜಿಂಕೆನ ಹಿಡಿಯೋಕೆ ಹೋದಾಗ ಆ ಜಿಂಕೆ ಓಡ್ ಹೋಯ್ತು. ಈಗ ಅರಣಿ ಇಲ್ಲದೆ ನಾನು ಯಜ್ಞವನ್ನ ಆರಂಭಿಸೋಕೆ ಸಾಧ್ಯವಿಲ್ಲ, ದಯವಿಟ್ಟು ಆ ಅರಣಿಯನ್ನ ವಾಪಸ್ ತಂದ್ಕೊಡೋಕೆ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂತಾನೆ. ಈ ಅರಣಿ ಅಂದ್ರೆ ಪೀಸಸ್ ಆಫ್ ಫುಡ್, ಅದನ್ನ ಫ್ರಿಕ್ಷನ್ ಮಾಡಿ ಬೆಂಕಿ ಹಚ್ಚೋಕೆ ಯೂಸ್ ಮಾಡುವಂಥದ್ದು, ವೈಲ್ ಸ್ಯಾಕ್ರೆಡ್ ರಿಚುವಲ್ಸ್. ಓಕೆ, ಕತೆಗೆ ಬರೋದಾದ್ರೆ ಪಾಂಡವರು ಒಪ್ಕೊಂತಾರೆ, ಸರಿ ನಾವದನ್ನ ನಿಮ್ಗೆ ವಾಪಸ್ ತಂದ್ಕೊಡ್ತೀವಿ ಅಂತ ಹೇಳಿ ಆ ಜಿಂಕೆಯನ್ನ ಹಿಡಿಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಓಡಿ ಓಡಿ ಸುಸ್ತಾಗಿ ಒಂದು ಮರದ ನೆರಳಲ್ಲಿ ಕೂತ್ಬಿಡ್ತಾರೆ. ತುಂಬಾ ಬಾಯಾರಿಕೆಯಾಗಿರುತ್ತೆ. ಯುಧಿಷ್ಠಿರ ನಕುಲನಿಗೆ ಹೇಳ್ತಾನೆ, ಹೋಗಿ ಎಲ್ಲಾದ್ರೂ ಪಕ್ಕದಲ್ಲಿ ನೀರಿದ್ರೆ ತೆಗೆದುಕೊಂಡು ಬಾ ಅಂತ ಕಳಿಸ್ತಾನೆ. ನಕುಲ ಹೋಗಿ ತುಂಬಾ ಹೊತ್ತಾಗುತ್ತೆ, ವಾಪಸ್ ಬರೋದೇ ಇಲ್ಲ. ನಂತರ ಸಹದೇವನ್ನ ಕಳಿಸ್ತಾನೆ, ಹೋಗಿ ಇವನನ್ನ ನೋಡ್ಕೊಂಡ್ ಬಾ ಅಂತ. ಇವನು ಕೂಡ ಎಷ್ಟೊತ್ತಾದ್ರೂ ವಾಪಸ್ ಮರಳೋದೇ ಇಲ್ಲ. ಆಮೇಲೆ ಅರ್ಜುನ, ನಂತರ ಭೀಮ, ಹೀಗೆ ಒಬ್ಬರಿಂದ ಒಬ್ರು ಹೋದವರು ಯಾರೂ ವಾಪಸ್ ಬರೋದೇ ಇಲ್ಲ. ಇವರನ್ನ ನೋಡ್ಕೊಂಡ್ ಬರೋಕೆ ತಾನೇ ಹೋದಾಗ ಒಂದು ಕೊಳದ ಪಕ್ಕದಲ್ಲಿ 4 ಜನ ಸತ್ತ ಹಾಗೆ ಬಿದ್ದಿರ್ತಾರೆ.